ಎಲ್ಲರಿಗೂ ಸೋಮಲಿಂಗ ಪಾರ್ಕ್ ಅವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತು ನಾವು ಕಂಪ್ಯೂಟರ್ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಕಂಪ್ಯೂಟರ್ ಅನ್ನೋದು ಒಂದು ಎಲೆಕ್ಟ್ರಾನಿಕ್ ಸಾಧನವಾಗಿದೆ. ಈ ಎಲೆಕ್ಟ್ರಾನಿಕ್ ಸಾಧನ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಕಂಪ್ಯೂಟರ್ನ ಭಾಗಗಳು, ಕಂಪ್ಯೂಟರ್ನ ಪಾರ್ಟ್ಸ್ ಯಾವ್ಯಾವ ಅಂತ ತಿಳ್ಕೊಳ್ಳೋಣ. ಕಂಪ್ಯೂಟರ್ನಲ್ಲಿ ಅತಿ ಪ್ರಮುಖವಾಗಿ ಮಾನಿಟರ್, ಆಮೇಲೆ ಕೀಬೋರ್ಡ್, ಮತ್ತು ಮೌಸ್ ಪ್ರಮುಖವಾದ ಭಾಗಗಳಾಗಿವೆ ಸ್ನೇಹಿತರೆ. ಭಾಗಗಳಲ್ಲಿ ಅತಿ ಪ್ರಮುಖವಾಗಿದ್ದು ಮಾನಿಟರ್, ಅಂದರೆ ಇದು ಔಟ್ಪುಟ್ ಮತ್ತು ಇನ್ಪುಟ್ ಡಿವೈಸ್ ಎರಡೂ ಆಗಿದೆ. ಟಚ್ ಸ್ಕ್ರೀನ್ ಇದ್ದರೆ ಔಟ್ಪುಟ್ ಮತ್ತು ಇನ್ಪುಟ್ ಡಿವೈಸ್ ಆಗುತ್ತೆ. ಇದರಲ್ಲಿ ಕೀಬೋರ್ಡ್ ಅನ್ನುವಂಥದ್ದು ಇನ್ಪುಟ್ ಡಿವೈಸ್, ಮೌಸ್ ಅನ್ನುವಂಥದ್ದು ಇನ್ಪುಟ್ ಡಿವೈಸ್. ಅಂದರೆ ಕೀಬೋರ್ಡ್, ಮೌಸ್ ಮತ್ತು ಮಾನಿಟರ್ ಅನ್ನುವಂಥದ್ದು, ಮಾನಿಟರ್ ಇನ್ಪುಟ್ ಔಟ್ಪುಟ್ ಎರಡೂ ಆಗುತ್ತೆ. ಕೀಬೋರ್ಡ್ ಮತ್ತು ಮೌಸ್ ಇನ್ಪುಟ್ ಡಿವೈಸ್ಗಳು ಅಂತ ಕರೀತಾರೆ. ಅದಕ್ಕೆ ಅಂದರೆ ಮಾಹಿತಿ ನೀಡುವ ಸಾಧನಗಳು ಅಂತ ಕರೀತಾರೆ. ಇದರಲ್ಲಿ ಎರಡು ಥರ ಬರ್ತವೆ ಸಾಫ್ಟ್ವೇರ್. ಒಂದು ಆಪ್ರೇಟಿಂಗ್ ಸಾಫ್ಟ್ವೇರ್, OS ಅಂತಾರೆ. ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್, AS ಅಂತ ಕರೀತಾರೆ ಸ್ನೇಹಿತರೆ. OSನಲ್ಲಿ ಮೈಕ್ರೋಸಾಫ್ಟ್ ಅಂತ ಬರುತ್ತದೆ. ASನಲ್ಲಿ MS ವರ್ಡ್ ಅಥವಾ MS ಆಫೀಸ್ ಅಂತ ಕರೀತಾರೆ ಸ್ನೇಹಿತರೆ. ಅದಕ್ಕೆ ಇವೆರಡನ್ನು ಸಹ ನಾವು ಆಪ್ರೇಟಿಂಗ್ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಕರಿತೇವೆ. ಓಕೆ, ಮತ್ತು ಮುಂದೆ ನಾವು ನೋಡಬೇಕಾದ್ರೆ ಕಂಪ್ಯೂಟರ್ ಅಂತಂದರೆ ಏನು ಅನ್ನುವಂಥದ್ದು. ಕಂಪ್ಯೂಟರ್ ಅನ್ನೋಂಥದ್ದು ಒಂದು ಎಲೆಕ್ಟ್ರಾನಿಕ್ ಸಾಧನವಾಗಿದೆ. ಇದನ್ನು ನಾವು ಎಲ್ಲ ಕ್ಷೇತ್ರಗಳಲ್ಲಿ, ಈಗಿನ ಕಾಲದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಸಹ ಇದನ್ನು ಬಳಕೆ ಮಾಡ್ತೇವೆ. ಈ ಬಳಕೆ ಮಾಡುವಂಥದ್ದು ಕೀಬೋರ್ಡ್ನಲ್ಲಿ ಹಲವಾರು ಕೀಬೋರ್ಡ್ಗಳಿದ್ದಾವೆ. ಅದರಲ್ಲಿ ನಾವು ಫಂಕ್ಷನಲ್ ಕೀ ಅನ್ನುವಂಥದ್ದನ್ನು ಒಂದು ಸಲ ನೋಡೋಣ ಸ್ನೇಹಿತರೆ. F1 to F12 ತನಕ ಫಂಕ್ಷನಲ್ ಕೀ ಅಂತ ಇರುತ್ತವೆ. ಈ ಫಂಕ್ಷನಲ್ ಕೀ ಪ್ರತಿಯೊಂದು ಎಕ್ಸಾಮ್ಗೆ ಕೇಳ್ತಾರೆ. ಮೊದಲನೇದಾಗಿ F1 ಏನು ಕೆಲಸ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಯಾವುದೇ ಸಾಫ್ಟ್ವೇರ್ ಮತ್ತು ಆ್ಯಪ್ನ ಬಗ್ಗೆ ಮಾಹಿತಿಯನ್ನು ಪಡ್ಕೋಬೇಕಾದ್ರೆ F1 ಕೀಯನ್ನು ಒತ್ತಾಗ ಅದ್ರ ಬಗ್ಗೆ ಮಾಹಿತಿ ಇರ್ತದೆ. F2 ರೀನೇಮ್, ಅಂದರೆ ಫೈಲ್ ಅಥವಾ ಫೋಲ್ಡರ್ದ ಹೆಸರನ್ನು ಬದಲಾಯಿಸಲು ನಾವು F2 ಕೀಯನ್ನು ಬಳಸಿ ಒಂದು ರೀನೇಮನ್ನು ಮಾಡ್ತೇವೆ. F3 ಕೀ ಸರ್ಚ್, ಯಾವುದೇ ವಿಷಯ PDF ಆಗಿರ್ಬೋದು ಅಥವಾ ಯಾವುದೋ ಒಂದು ವಿಷಯ ಹುಡುಕಬೇಕಾದ್ರೆ ನಾವು F3 ಕೀ ಒತ್ತಿದಾಗ ಅದನ್ನು ಸರ್ಚ್ ಅಂತ ನಾವು ಮಾಡ್ಕೋಬೋದು ಸ್ನೇಹಿತರೆ. ಮತ್ತು ಮುಂದಿನ ಒಂದು ಭಾಗದಲ್ಲಿ F4 ಅಂದರೆ ಕ್ಲೋಸ್ ಮಾಡುವುದು. ಯಾವುದೇ ವಿಂಡೋಸ್ ಇರಲಿ ಯಾವುದನ್ನು ಕ್ಲೋಸ್ ಮಾಡ್ಬೋದು. F5 ರಿಫ್ರೆಶ್ ಮಾಡ್ಬೋದು ಸ್ನೇಹಿತರೆ, ಅಂದರೆ ಸ್ಕ್ರೀನ್ ಅಥವಾ ಆ ಒಂದು ಸಾಫ್ಟ್ವೇರನ್ನು ರಿಫ್ರೆಶ್ ಮಾಡೋಕ್ಕೆ F5 ಅನ್ನು ಬಳಸ್ತೇವೆ. F6 ಕೀ ಹೈಲೈಟರ್, ನಾವು ಒಂದು ಟೆಕ್ಸ್ಟನ್ನು ಹೈಲೈಟ್ ಮಾಡಬೇಕಾದ್ರೆ ಈ ಥರ ನಾವು ಏನು ಮಾಡ್ತೇವಲ್ಲ, ಇದಕ್ಕೆ ಹೈಲೈಟರ್ ಅಂತ ಕರೀತಾರೆ. ಈ ಥರ ಮಾಡ್ಬೋದು ಸ್ನೇಹಿತರೆ. F7 ಅನ್ನು